ಸಂಗಮ್ ಸಾಹಿತ್ಯ ಪುರಸ್ಕಾರ ಪ್ರದಾನ ಸಮಾರಂಭದ ಹಿನ್ನೆಲೆ ಸಂಗಮ್ ಟ್ರಸ್ಟ್ ವತಿಯಿಂದ ಬಳ್ಳಾರಿಯಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಕನ್ನಡ ಮತ್ತು ತೆಲುಗು ನುಡಿ ಸಾಂಗತ್ಯದ ವಿಚಾರ ಸಂಕಿರಣಕ್ಕೆ ಹಿರಿಯ ವಿಮರ್ಶಕ ಓಎಲ್ ನಾಗಭೂಷಣ್ ಸ್ವಾಮಿ ಚಾಲನೆ ನೀಡಿದರು. ಇದೇ ವೇಳೆ ವಿವಿಧ ಕಾದಂಬರಿ, ಕವನ ಸಂಕಲನ ಕೃತಿಗಳ ಬಿಡುಗಡೆ ಹಾಗೂ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮೇಯರ್ ಗಾದೆಪ್ಪ, ಸಂಗಮ್ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಡಾ ಕೆ ಶಿವಲಿಂಗಪ್ಪ ಹಂದಿಯಾಳ್, ಗೌರವಾಧ್ಯಕ್ಷ ಡಾ ಅರವಿಂದ ಪಾಟೀಲ್, ಡಾ ಪತ್ತಿಪಾಕ ಮೋಹನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಓಎಲ್ ನಾಗಭೂಷಣ ಸ್ವಾಮಿ, ಯಾವುದೇ ನುಡಿಗೆ ಗಡಿ ಎಂಬುದು ಇರುವುದಿಲ್ಲ. ದೇಶ ಬಹುಭಾಷೆ, ಬಹುಸಂಸ್ಕೃತಿಯ ಸಂಗಮವಾಗಿದೆ. ಕನ್ನಡ, ತೆಲುಗು ಭಾಷೆಗಳು ಗಡಿಯನ್ನು ಮೀರಿ ಜನರನ್ನು ಬೆಸೆಯುವಲ್ಲಿ ಯಶಸ್ವಿಯಾಗಿವೆ ಎಂದರು. ಅಗತ್ಯ ಅಂತ ಅನಿಸಿಲ್ಲ. ನಮ್ಮ ಭಾಷೆ ನಮ್ಮದೇ ಸ್ಪೆಷಲ್, ಇದು ಗಡಿ, ಇದು ಬೇರೆ ಭಾಷೆ, ಇಂಥ ಹುಚ್ಚಾಟಗಳನ್ನ ಯಾಕೆ ಮಾಡ್ತೀವಿ? ಈ ಕನ್ನಡ, ತೆಲುಗು ಅಂತ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಐಡೆಂಟಿಟಿ ಮಾಡ್ಕೊಂಡ್ವಿ. ಮುಂಚೆ ಹಂಗೆ ಇರಲೇ ಇಲ್ಲ ಅನ್ಸಕ್ ಶುರುವಾಯಿತು. ಡಾ ಕೆ ಶಿವಲಿಂಗಪ್ಪ ಹಂದಿಯಾಳ್, ಯುವ ಲೇಖಕರನ್ನು ಒಗ್ಗೂಡಿಸುವುದು ಸಂಗಮ್ ಟ್ರಸ್ಟ್ನ ಉದ್ದೇಶವಾಗಿದೆ. ಈ ವರ್ಷದಿಂದ 5 ದ್ರಾವಿಡ ಭಾಷೆಗಳ ಸರಣಿಯ ನಿಟ್ಟಿನಲ್ಲಿ ಕನ್ನಡದ ಜೊತೆ ತೆಲುಗು, ತಮಿಳು, ಮಲಯಾಳಂ, ತುಳು ಭಾಷೆಗಳ ಸಾಂಸ್ಕೃತಿಕ ವೈವಿಧ್ಯ ಹಾಗೂ ಸಾಹಿತ್ಯದ ಕೊಡುಕೊಳ್ಳುವಿಕೆಯ ಕುರಿತ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಅದನ್ನು ಚರ್ಚೆ ಮಾಡಬೇಕಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮೊದಲಿಗೆ ನಮ್ಮ ಹತ್ತಿರದ ಭಾಷೆ ಕನ್ನಡದೊಂದಿಗೆ ಸದಾ ಜೊತೆಗಿರುವಂಥ ಭಾಷೆ ಎಲ್ಲ ನಮ್ಮ ತೆಲುಗು ಗೆಳೆಯರಿದ್ದಾರೆ. ಹಾಗಾಗಿ ತೆಲುಗು ಭಾಷೆಯೊಂದಿಗೆ ಈ ದಿನ ನಾವು 2 ದಿನಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ನಿಮ್ಮೊಂದಿಗೆ ನಡೆಸಲಿದ್ದೇವೆ. ಡಾ ಅರವಿಂದ್ ಪಾಟೀಲ್, ತೆಲುಗು ಭಾಷೆಯ ಜನಪ್ರತಿನಿಧಿಗಳಿದ್ದರೂ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ. ಮುಸ್ಲಿಂ ಬಹುಸಂಖ್ಯಾತರ ವರ್ಗವಿದ್ದರೂ ಜಿಲ್ಲೆಯಲ್ಲಿ ಧಾರ್ಮಿಕ ಸಮನ್ವಯತೆ ಉತ್ತಮವಾಗಿದೆ ಎಂದು ಹೇಳಿದರು. ಧಾರ್ಮಿಕ ಬಾಂಧವ್ಯವನ್ನು ಕಾಪಾಡಿಕೊಂಡು ಬಂದಂತಹ ನಮ್ಮ ಬಳ್ಳಾರಿ ನಮಗೆ ಇವತ್ತಿನ ದಿವಸ ಈ ನುಡಿ ಸಾಂಗತ್ಯದ ಮುಖಾಂತರವಾಗಿ ಸಾಹಿತ್ಯದ ಅನುಸಂಧಾನ ಆಗಬಹುದು ಅಥವಾ ವಿಚಾರ ಸಂಕಿರಣವನ್ನು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ